ನಿಮಗೋಸ್ಕರನೇ ನಿಂತು ಕಾಯ್ತಾ ಇರೋ ದೇವರ ಬಗ್ಗೆ ನಿಮಗೆ ಗೊತ್ತಾ? ಈ ಕತೆ ವಿಠ್ಠಲ ಭಗವಂತನದ್ದು. ತುಂಬಾ ವರ್ಷಗಳ ಹಿಂದೆ ಪಂಡರಪುರ ಊರಲ್ಲಿ ಒಬ್ಬ ಯುವಕ ಇರ್ತಾ ಇದ್ದ, ಪುಂಡಲೀಕ. ಅವನು ತುಂಬಾ ಸ್ವಾರ್ಥಿ, ಅಹಂಕಾರಿಯಾಗಿದ್ದ. ತನ್ನ ತಂದೆ ತಾಯಿ ಕಷ್ಟ ನೋಡಿ ಖುಷಿ ಪಡ್ತಾ ಇದ್ದ. ಅವರನ್ನ ಭಾರ ಅನ್ಕೊಂಡಿದ್ದ. ಒಂದು ದಿನ ಪುಂಡಲೀಕ ಕಾಶಿ ಯಾತ್ರೆಗೆ ಹೊರಡ್ತಾನೆ. ದಾರಿಯಲ್ಲಿ ಮಹರ್ಷಿ ಕುಕ್ಕುಟರ ಆಶ್ರಮ ಇತ್ತು. ಅವನು ಮಹರ್ಷಿನ ನೋಡ್ಬೇಕಂತ ಆಶ್ರಮದೊಳಗೆ ಹೋಗ್ತಾನೆ. ಒಳಗಡೆ ನೋಡ್ತಾನೆ, ಸಾಕ್ಷಾತ್ 3 ದೇವಿಯರಿದ್ದಾರೆ. ಅಂದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ. ಆಶ್ರಮ ಸ್ವಚ್ಛ ಮಾಡ್ತಾ ಇದ್ರು. ಪುಂಡಲಿಕ ಅವರ ಮುಂದೆ ಕೂತ್ಕೊಳ್ತಾನೆ. ಅವರನ್ನ ಕೇಳ್ತಾನೆ, ನೀವು ದೇವತೆಗಳಾಗಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅವಾಗ ದೇವತೆಗಳು ಹೇಳ್ತಾರೆ, ಯಾವ ಮನುಷ್ಯ ಧರ್ಮ ಪಾಲನೆ ಮಾಡ್ತಾನೋ ನಾವು ಅವರ ಮನೆಯಲ್ಲಿ ಅಖಂಡ ವಾಸ ಮಾಡ್ತೀವಿ. ಪುಂಡಲಿಕ ಕೇಳ್ತಾನೆ, ಧರ್ಮದ ಪಾಲನೆ ನಾನ್ ಹೇಗ್ ಮಾಡ್ಲಿ? ದೇವತೆಯರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ಸೇವೆ ಮಾಡಿ. ಪುಂಡಲಿಕಗೆ ಅರ್ಥವಾಗುತ್ತೆ, ಇಲ್ಲಿಯವರೆಗೆ ನಾನೇನ್ ಮಾಡ್ತಾ ಇದ್ದೆ ಆ ಕ್ಷಣದಿಂದ ಅವನ ಜೀವನ ಬದಲಾಗುತ್ತೆ. ಅವನು ವಾಪಸ್ ಅವನ ಮನೆಗೆ ಬರ್ತಾನೆ. ಮತ್ತೆ ತನ್ನ ತಂದೆ ತಾಯಿ ಸೇವೆಯಲ್ಲಿ ಹೇಗೆ ನಿರತನಾಗ್ತಾನೆ ಅಂದ್ರೆ ಅವನ ಸೇವಾ ಭಾವದಿಂದ ಪ್ರಸನ್ನನಾಗಿ ಸಾಕ್ಷಾತ್ ಭಗವಂತ ವಿಠ್ಠಲ ಅವನನ್ನ ಭೇಟಿಯಾಗೋಕೆ ಬರ್ತಾನೆ. ಆ ಸಮಯ ಪುಂಡಲೀಕ ತನ್ನ ತಂದೆ ತಾಯಿಯ ಕಾಲು ಒತ್ತುತ್ತಾ ಇದ್ದ. ಅದಕ್ಕೆ ಅವನು ವಿಠ್ಠಲನ ಎದುರಿಗೆ ಒಂದು ಇಟ್ಟಿಗೆ ಒಗಿತಾನೆ. ಅವರಿಗೆ ಹೇಳ್ತಾನೆ, ಇದರ ಮೇಲೆ ನಿಂತುಕೊಳ್ಳಿ, ನಾನು ನನ್ನ ಕೆಲಸ ಮುಗಿಸಿ ಬರ್ತೀನಿ. ಯಾವಾಗ ಪುಂಡಲಿಕ ವಿಠ್ಠಲನ ದರ್ಶನ ಮಾಡ್ತಾನೋ ಅವಾಗ ಅವನು ಶ್ರೀ ವಿಠ್ಠಲನ ಬೇಡಿಕೊಳ್ತಾನೆ, ನೀವು ಮುಂದಿನ 28 ಯುಗದವರೆಗೆ ಇಲ್ಲೇ ನಿಂತುಕೊಳ್ಳಿ. ಯಾಕಂದ್ರೆ ನನ್ನ ತರ ಉಳಿದಿರೋ ಭಕ್ತರು ನಿಮ್ಮ ಸಾಕ್ಷಾತ್ ರೂಪ ದರ್ಶನ ಮಾಡಬಹುದು. ಆ ದಿನ ಆಷಾಢ ಶುಕ್ಲವಾಗಿತ್ತು. ಇವತ್ತಿಗೂ ವಿಠ್ಠಲ ಅಲ್ಲೇ ನಿಂತುಕೊಂಡಿದ್ದಾರೆ. ಅವನು ಭಗವಂತನಾದ್ರೂ ಅವನು ಯಾವುದೇ ರಾಜ ಅಲ್ಲ. ಅವನ ಹತ್ರ ಯಾವುದೇ ಶಸ್ತ್ರ ಇಲ್ಲ. ಅವನು 28 ಯುಗದಿಂದ ಕೇವಲ ಒಂದು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ. ಮತ್ತೆ ತಮ್ಮ ಭಕ್ತರ ದಾರಿ ಕಾಯ್ತಾ ಇದ್ದಾನೆ. ಭಗವಂತನ ದೊಡ್ಡ ಶಕ್ತಿ ಅಂದ್ರೆ ಅವರು ಸರ್ವಶಕ್ತಿಮಾನ್ ಆಗಿದ್ರು ತನ್ನ ಭಕ್ತರ ಮುಂದೆ ಸೋಲ್ತಾರೆ. ರಾಧೆ ರಾಧೆ.